ಮೊದಲ ತಿಂಗಳ ಆರಂಭದಿಂದಲೇ ರಾಜ್ಯ ಕಾಂಗ್ರೆಸ್ ವಿರುದ್ಧ ಆಕ್ರಮಣಕಾರಿ ಹೋರಾಟ ಮಾಡೋದಕ್ಕೆ ಈಗ ಕೇಸರಿ ಪಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಶತಾಯ ಗತಾಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸುವಂತಹ ಲೆಕ್ಕಾಚಾರ. ಇನ್ಮೇಲೆ ಆಕ್ರಮಣಕಾರಿ ಸಮರಕ್ಕೆ ತೀರ್ಮಾನ ತಗೊಂಡಿದೆ ಬಿಜೆಪಿ. ಮೊದಲು ಪಕ್ಷದ ಭಿನ್ನಮತ ಸರಿಪಡಿಸ್ಕೊಳ್ಳಿ, ಆಮೇಲೆ ಆಕ್ರಮಣಕಾರಿ. ಇವತ್ತಿನಿಂದ ಬಾಣಂತಿಯರ ಸರಣಿ ಸಾವುಗಳೇ ಬಿಜೆಪಿಗೆ ಅಸ್ತ್ರ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟಾರ್ಗೆಟ್ಟು. ಗುತ್ತಿಗೆದಾರ ಸಚಿನ್ ಸುಸೈಡ್ ಕೇಸ್ನ CBI ವಹಿಸೋದಕ್ಕೆ ಗಡುವು. ಒಂದಷ್ಟು ಇವ್ರಿಗೆ ತುಂಬ ಕೈ ತುಂಬ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಶನಿವಾರ ಕಲಬುರಗಿ ಇದನ್ನೇನೋ ಇದು ಮಾಡ್ತಾರಂತೆ. ಸೊ ಈಗ ಸಾಕಷ್ಟು ವಿಚಾರಗಳು ಕೈ ತುಂಬ ಇದೆ ಹೋರಾಟ ಮಾಡೋದಕ್ಕೆ ಬಿಜೆಪಿಗೆ. ಬಾಣಂತಿಯರ ಸರಣಿ ಸಾವು, ವಕ್ಫ್ ಹೋರಾಟ, ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣ, ಒಬ್ಬೊಬ್ಬ ಮಂತ್ರಿಯ ವಿರುದ್ಧನೂ ಹೋರಾಡೋದಕ್ಕೆ ವಿಚಾರಗಳಿದೆ. ಪ್ರಿಯಾಂಕ್ ಖರ್ಗೆಗೆ ಸಂಬಂಧಪಟ್ಟಂತೆ ಈ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಏನು ಅನ್ನೋದನ್ನು ಅಮಿತ್ ಶಾ ತನಕ ತೊಗೊಂಡೋಗಿದ್ದಾರೆ ವಿಜಯೇಂದ್ರ. ಆ ವಿಚಾರವನ್ನು ಅಲ್ಲಿ ತನಕ ತಿಳಿಸಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಆ ವಿಚಾರ ಇದೆ. ಹೀಗೆ ಹಲವಾರು ವಿಚಾರಗಳಿದೆ. ಸಂಘಟಿತ ಹೋರಾಟಗಳು ಚೆನ್ನಾಗಿ ಆಗಬೇಕು. ಈಗಿಂದಲೇ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ವಿಜಯೇಂದ್ರ ಅವರ ನಾಯಕತ್ವಕ್ಕೂ ಕೂಡ ಇದೊಂದು ಸವಾಲು. ಎಲ್ಲರನ್ನೂ ಹೇಗೆ ಇವರು ಸಮನ್ವಯತೆಯಿಂದ ತೆಗೆದುಕೊಂಡು ಹೋಗ್ತಾರೆ ಹೋರಾಟದಲ್ಲಿ ಅಂತಕ್ಕಂಥದ್ದು, ಹೇಗೆ ಪಕ್ಷವನ್ನು ಇವರು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾರೆ ಕಾಂಗ್ರೆಸ್ಸನ್ನು. ಯಾಕೆಂದರೆ ನಾಗೇಂದ್ರ ರಾಜೀನಾಮೆ ಕೊಡಿಸುವಲ್ಲಿ ಯಶಸ್ವಿ ಆದಂತಹ ಬಿಜೆಪಿಗೆ ಇನ್ನೂ ಹಲವು ಪ್ರಕರಣಗಳು ಬಂತು. ಮೂಡಾ ಪ್ರಕರಣ ಬಂತು, ಅದರಲ್ಲಿ ಏನೂ ರಿಸಲ್ಟ್ ಬರಲಿಲ್ಲ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಹೋದ್ರಿ ಇವರು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಆಕ್ರಮಣಕಾರಿ ಹೋರಾಟ ತಿಂಗಳ ಮೊದಲ ಆರಂಭದಿಂದಲೇ ಅಂತಕ್ಕಂಥದ್ದು, ಕೈ ತುಂಬ ಇವರಿಗೆ ವಿಚಾರಗಳಿದೆ ಹೋರಾಟ ಮಾಡೋದಕ್ಕೆ. ಬಟ್ ಬಿಜೆಪಿ ಆಂತರಿಕ ಕಲಹದಿಂದ ಬೇಯ್ತಾ ಇದೆ. ಅದೆಲ್ಲವನ್ನು ಸರಿಪಡಿಸ್ಕೊಂಡು ಒಗ್ಗಟ್ಟಿನಿಂದ ಸಮನ್ವಯತೆಯಿಂದ ಕಾಂಗ್ರೆಸ್ ವಿರುದ್ಧದ ಹೋರಾಟ ಸಾಧ್ಯ ಆಗುತ್ತಾ ವಿಜಯೇಂದ್ರ ಅವರಿಂದ ಅಂತ? ಸಾಕಷ್ಟು ಅಸ್ತ್ರಗಳು ಸರ್ಕಾರದ ವಿರುದ್ಧ ಬಿಜೆಪಿ ಕೈನಲ್ಲಿ ಇದ್ರೂ ಕೂಡ ಯಾವುದೂ ಕೂಡ ತಾರ್ಕಿಕ ಅಂತ್ಯ ಹೋಗ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಸಮನ್ವಯ ಕೊರತೆ ಇದೆ, ಒಗ್ಗಟ್ಟಿನ ಕೊರತೆ ಇದೆ, ಜೊತೆಗೆ ಆಂತರಿಕ ಕಚ್ಚಾಟ ಇದೆ. ಹಾಗಾಗಿ ಯಾವುದೂ ಕೂಡ ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಈಗ ಮೂಡಾ ವಿಚಾರ ಆಗಲಿ, ವಾಲ್ಮೀಕಿ ವಿಚಾರ ಆಗಲಿ, ಸದ್ಯಕ್ಕೆ ಬಿಜೆಪಿಯೇ ತಣ್ಣಗಾಗ್ಬಿಟ್ಟಿದೆ. ಈಗ ಹೊಸ ವರ್ಷ ಆರಂಭದಲ್ಲಿ ಒಂದು ರೀತಿಯಲ್ಲಿ ಆಕ್ರಮಣಕಾರಿ ಕೆಲವೊಂದು ಅಸ್ತ್ರಗಳನ್ನು ಇಟ್ಕೊಂಡು ಆಕ್ರಮಣಕಾರಿಯಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿರುವಂಥದ್ದು. ಈ ವಿಚಾರ ಬಗ್ಗೆಯೂ ಕೂಡ ಹೈಕಮಾಂಡ್ ಗಮನಕ್ಕೆ ವಿಜೇಂದ್ರ ಈಗಾಗಲೇ ತಂದಿದ್ದಾರೆ. ಇವತ್ತಿಂದಲೇ ಹೋರಾಟವನ್ನು ಬಿಜೆಪಿ ಶುರು ಮಾಡಿರುವಂಥದ್ದು. ಒಂದು, ಬಾಣಂತಿಯರ ಸರಣಿ ಸಾವು ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಮಹಿಳಾ ಘಟಕದಿಂದ ದಿನಕ್ಕೆ 5 ಜಿಲ್ಲೆಗಳಲ್ಲಿ ಇವತ್ತಿಂದ 8ನೇ ತಾರೀಕುವರೆಗೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಎಲ್ಲೆಲ್ಲಿ ಬಾಣಂತಿಯರ ಸಾವಾಗಿದೆ, ಶಿಶುಗಳ ಸಾವಾಗಿದೆ, ಆ ಸಂಬಂಧಪಟ್ಟಂತೆ ಜನಜಾಗೃತಿ ಮಾಡುವಂಥದ್ದು. ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆಗೆ ಆಗ್ರಹ ಮಾಡಿಕೊಂಡು ಇವತ್ತಿಂದ 5 ಜಿಲ್ಲೆಗಳಲ್ಲಿ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದೆ. ಇನ್ನೊಂದು ಕಡೆ ನಾಳೆ ಸಚಿನ್ ಆತ್ಮಹತ್ಯೆ ಪ್ರಕರಣ ಏನಿದೆ ಅದನ್ನು CBI ಕೊಡೋದಕ್ಕೆ ಬಿಜೆಪಿ ಗಡುವು ಕೊಟ್ಟಿತ್ತು. ನಾಳೆ ಗಡುವಿಗೆ ಕೊನೆ ದಿನ. ನಾಳೆ ಬಿಜೆಪಿ ಕಾಂಗ್ರೆಸ್ಸು CBIಗೆ ವಹಿಸದಿದ್ದರೆ 4ನೇ ತಾರೀಕಿಂದ ಮಾರನೇ ದಿನದಿಂದ ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡಲಾಗಿದೆ. ಬಹುತೇಕ CBIಗೆ ಕೊಡೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರಕರಣವನ್ನು. ಹಾಗಾಗಿ 4ನೇ ತಾರೀಕು ಬಹುತೇಕ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ. ಈ ಒಂದು ವಿಚಾರದಲ್ಲಿ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಪಟ್ಟಣ ಮುಂದುವರಿಸಿರುವಂಥದ್ದು. ಈಗಾಗಲೇ ನಿತ್ಯ ಬಿಜೆಪಿ ನಾಯಕರು ಈ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ, ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ 4ನೇ ತಾರೀಕು ಏನು ಪ್ರತಿಭಟನೆ ಮಾಡುತ್ತೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಮುಜುಗರ ತರಬೇಕು, ರಾಜೀನಾಮೆಗೆ ಆಗ್ರಹ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ. 15,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಒಂದು ಬೃಹತ್ ಹೋರಾಟ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.